ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನಮ್ಮದೇ ನೆಲದ ಸಚಿವರು ಹೇಳ್ತಾರೆ ಧರ್ಮ ಕೇಳಲ್ಲ ಹತ್ಯೆ ಆಗ್ಲಿಲ್ಲ ಅಂತ ಹೇಳಿ. ಪ್ರಾಣ ಉಳಿಸ್ಕೊಂಡು ಬಂದವರು ಸುಳ್ಳು ಹೇಳ್ತಾರ. ಕಣ್ಣು ಮುಂದೆನೆ ಕುಟುಂಬಸ್ಥರು ಪ್ರಾಣ ಕಳ್ಕೊಂಡಾಗ ಮನೆಯವರು ಸುಳ್ಳು ಹೇಳ್ತಾರ. ಸಚಿವರು ಮತ್ತೊಮ್ಮೆ ಮಗದೊಮ್ಮೆ ಯೋಚನೆ ಮಾಡಲೇಬೇಕಾದ ಸಂದರ್ಭ. ಮತ್ತೊಂದು ಕಡೆ ಮೆಡಿಕಲ್ ವೀಸಾ ಹೊಂದಿದ್ದ ಪಾಕಿಸ್ತಾನ ಪ್ರಜೆಗಳಿಗೂ ಕೂಡ ಇವತ್ತು ಭಾರತವನ್ನ ತೊರೆಯಲಿಕ್ಕೆ ಡೆಡ್ ಲೈನ್. ಭಾರತವನ್ನ ಬಿಟ್ಟು ತೊಲಗುತ್ತಿದ್ದಾರೆ ಪಾಕಿಸ್ತಾನಿಗಳು. ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಿದ್ದಾರೆ. ಲಾಂಗ್ ಟೈಮ್ ವೀಸಾ ಹೊಂದಿರುವವರಿಂದ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದಯಮಾಡಿ ನಮ್ಮ ವೀಸಾವನ್ನ ರಿನ್ಯೂವಲ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಅಟ್ಟಾರಿ ಗಡಿ ಭಾಗದಿಂದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಾರ್ಕ್ ವೀಸಾ, ನಾರ್ಮಲ್ ವೀಸಾ ಹಾಗೆ ಮೆಡಿಕಲ್ ವೀಸಾ ಎಲ್ಲಾ ಬಗೆಯ 14 ಬಗೆಯ ವೀಸಾಗಳನ್ನ ಹೊಂದಿದ್ರು ಕೂಡ ಪಾಕಿಸ್ತಾನ ಪ್ರಜೆಗಳು ಇವತ್ತು ಸಂಜೆ ವೇಳೆಗೆ ಭಾರತದ ನೆಲವನ್ನ ಬಿಟ್ಟು ವಾಪಸ್ ಪಾಕಿಸ್ತಾನಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ. ರಾಜತಾಂತ್ರಿಕ ನಿರ್ಬಂಧಗಳ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳಿಗೆ ತಕ್ಷಣಕ್ಕೆ ಭಾರತದಿಂದ ಜಾಗ ಖಾಲಿ ಮಾಡುವಂತೆ ನಿರ್ದೇಶನ ನೀಡಲಾಗಿದೆ. ಸತತವಾಗಿ ಕಳೆದ 4-5 ದಿನಗಳಿಂದಲೂ ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಪಾಕಿಸ್ತಾನಿಗಳು. 500ಕ್ಕೂ ಅಧಿಕ ಮಂದಿ ನಿನ್ನೆಯ ಲೆಕ್ಕದ ಪ್ರಕಾರ ಆಲ್ರೆಡಿ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ. ಲಾಂಗ್ ಟರ್ಮ್ ವೀಸಾ, ದೀರ್ಘಾವಧಿಯ ವೀಸಾ ಹೊಂದಿದವರು ತಮ್ಮ ವೀಸಾವನ್ನ ರಿನ್ಯೂವಲ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದಿಂದ ಮದುವೆಯಾಗಿ ಭಾರತಕ್ಕೆ ಬಂದವರು ತಮ್ಮ ಕುಟುಂಬ ಇಲ್ಲೇ ಇದೆ, ಹೀಗಾಗಿ ನಮಗೆ ಇಲ್ಲೇ ಉಳಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನಮ್ಮದೇ ನೆಲದ ಸಚಿವರು ಹೇಳ್ತಾರೆ ಧರ್ಮ ಕೇಳಲ್ಲ ಹತ್ಯೆ ಆಗ್ಲಿಲ್ಲ ಅಂತ ಹೇಳಿ. ಪ್ರಾಣ ಉಳಿಸ್ಕೊಂಡು ಬಂದವರು ಸುಳ್ಳು ಹೇಳ್ತಾರ. ಕಣ್ಣು ಮುಂದೆನೆ ಕುಟುಂಬಸ್ಥರು ಪ್ರಾಣ ಕಳ್ಕೊಂಡಾಗ ಮನೆಯವರು ಸುಳ್ಳು ಹೇಳ್ತಾರ. ಸಚಿವರು ಮತ್ತೊಮ್ಮೆ ಮಗದೊಮ್ಮೆ ಯೋಚನೆ ಮಾಡಲೇಬೇಕಾದ ಸಂದರ್ಭ. ಮತ್ತೊಂದು ಕಡೆ ಮೆಡಿಕಲ್ ವೀಸಾ ಹೊಂದಿದ್ದ ಪಾಕಿಸ್ತಾನ ಪ್ರಜೆಗಳಿಗೂ ಕೂಡ ಇವತ್ತು ಭಾರತವನ್ನ ತೊರೆಯಲಿಕ್ಕೆ ಡೆಡ್ ಲೈನ್. ಭಾರತವನ್ನ ಬಿಟ್ಟು ತೊಲಗುತ್ತಿದ್ದಾರೆ ಪಾಕಿಸ್ತಾನಿಗಳು. ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಿದ್ದಾರೆ. ಲಾಂಗ್ ಟೈಮ್ ವೀಸಾ ಹೊಂದಿರುವವರಿಂದ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದಯಮಾಡಿ ನಮ್ಮ ವೀಸಾವನ್ನ ರಿನ್ಯೂವಲ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಅಟ್ಟಾರಿ ಗಡಿ ಭಾಗದಿಂದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಾರ್ಕ್ ವೀಸಾ, ನಾರ್ಮಲ್ ವೀಸಾ ಹಾಗೆ ಮೆಡಿಕಲ್ ವೀಸಾ ಎಲ್ಲಾ ಬಗೆಯ 14 ಬಗೆಯ ವೀಸಾಗಳನ್ನ ಹೊಂದಿದ್ರು ಕೂಡ ಪಾಕಿಸ್ತಾನ ಪ್ರಜೆಗಳು ಇವತ್ತು ಸಂಜೆ ವೇಳೆಗೆ ಭಾರತದ ನೆಲವನ್ನ ಬಿಟ್ಟು ವಾಪಸ್ ಪಾಕಿಸ್ತಾನಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ. ರಾಜತಾಂತ್ರಿಕ ನಿರ್ಬಂಧಗಳ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳಿಗೆ ತಕ್ಷಣಕ್ಕೆ ಭಾರತದಿಂದ ಜಾಗ ಖಾಲಿ ಮಾಡುವಂತೆ ನಿರ್ದೇಶನ ನೀಡಲಾಗಿದೆ. ಸತತವಾಗಿ ಕಳೆದ 4-5 ದಿನಗಳಿಂದಲೂ ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಪಾಕಿಸ್ತಾನಿಗಳು. 500ಕ್ಕೂ ಅಧಿಕ ಮಂದಿ ನಿನ್ನೆಯ ಲೆಕ್ಕದ ಪ್ರಕಾರ ಆಲ್ರೆಡಿ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ. ಲಾಂಗ್ ಟರ್ಮ್ ವೀಸಾ, ದೀರ್ಘಾವಧಿಯ ವೀಸಾ ಹೊಂದಿದವರು ತಮ್ಮ ವೀಸಾವನ್ನ ರಿನ್ಯೂವಲ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದಿಂದ ಮದುವೆಯಾಗಿ ಭಾರತಕ್ಕೆ ಬಂದವರು ತಮ್ಮ ಕುಟುಂಬ ಇಲ್ಲೇ ಇದೆ, ಹೀಗಾಗಿ ನಮಗೆ ಇಲ್ಲೇ ಉಳಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನಮ್ಮದೇ ನೆಲದ ಸಚಿವರು ಹೇಳ್ತಾರೆ ಧರ್ಮ ಕೇಳಲ್ಲ ಹತ್ಯೆ ಆಗ್ಲಿಲ್ಲ ಅಂತ ಹೇಳಿ. ಪ್ರಾಣ ಉಳಿಸ್ಕೊಂಡು ಬಂದವರು ಸುಳ್ಳು ಹೇಳ್ತಾರ. ಕಣ್ಣು ಮುಂದೆನೆ ಕುಟುಂಬಸ್ಥರು ಪ್ರಾಣ ಕಳ್ಕೊಂಡಾಗ ಮನೆಯವರು ಸುಳ್ಳು ಹೇಳ್ತಾರ. ಸಚಿವರು ಮತ್ತೊಮ್ಮೆ ಮಗದೊಮ್ಮೆ ಯೋಚನೆ ಮಾಡಲೇಬೇಕಾದ ಸಂದರ್ಭ. ಮತ್ತೊಂದು ಕಡೆ ಮೆಡಿಕಲ್ ವೀಸಾ ಹೊಂದಿದ್ದ ಪಾಕಿಸ್ತಾನ ಪ್ರಜೆಗಳಿಗೂ ಕೂಡ ಇವತ್ತು ಭಾರತವನ್ನ ತೊರೆಯಲಿಕ್ಕೆ ಡೆಡ್ ಲೈನ್. ಭಾರತವನ್ನ ಬಿಟ್ಟು ತೊಲಗುತ್ತಿದ್ದಾರೆ ಪಾಕಿಸ್ತಾನಿಗಳು. ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಿದ್ದಾರೆ. ಲಾಂಗ್ ಟೈಮ್ ವೀಸಾ ಹೊಂದಿರುವವರಿಂದ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದಯಮಾಡಿ ನಮ್ಮ ವೀಸಾವನ್ನ ರಿನ್ಯೂವಲ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಅಟ್ಟಾರಿ ಗಡಿ ಭಾಗದಿಂದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಾರ್ಕ್ ವೀಸಾ, ನಾರ್ಮಲ್ ವೀಸಾ ಹಾಗೆ ಮೆಡಿಕಲ್ ವೀಸಾ ಎಲ್ಲಾ ಬಗೆಯ 14 ಬಗೆಯ ವೀಸಾಗಳನ್ನ ಹೊಂದಿದ್ರು ಕೂಡ ಪಾಕಿಸ್ತಾನ ಪ್ರಜೆಗಳು ಇವತ್ತು ಸಂಜೆ ವೇಳೆಗೆ ಭಾರತದ ನೆಲವನ್ನ ಬಿಟ್ಟು ವಾಪಸ್ ಪಾಕಿಸ್ತಾನಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ. ರಾಜತಾಂತ್ರಿಕ ನಿರ್ಬಂಧಗಳ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳಿಗೆ ತಕ್ಷಣಕ್ಕೆ ಭಾರತದಿಂದ ಜಾಗ ಖಾಲಿ ಮಾಡುವಂತೆ ನಿರ್ದೇಶನ ನೀಡಲಾಗಿದೆ. ಸತತವಾಗಿ ಕಳೆದ 4-5 ದಿನಗಳಿಂದಲೂ
ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಪಾಕಿಸ್ತಾನಿಗಳು. 500ಕ್ಕೂ ಅಧಿಕ ಮಂದಿ ನಿನ್ನೆಯ ಲೆಕ್ಕದ ಪ್ರಕಾರ ಆಲ್ರೆಡಿ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ. ಲಾಂಗ್ ಟರ್ಮ್ ವೀಸಾ, ದೀರ್ಘಾವಧಿಯ ವೀಸಾ ಹೊಂದಿದವರು ತಮ್ಮ ವೀಸಾವನ್ನ ರಿನಿವಲ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದಿಂದ ಮದುವೆಯಾಗಿ ಭಾರತಕ್ಕೆ ಬಂದವರು ತಮ್ಮ ಕುಟುಂಬ ಇಲ್ಲೇ ಇದೆ, ಹೀಗಾಗಿ ನಮಗೆ ಇಲ್ಲೇ ಉಳಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನಮ್ಮದೇ ನೆಲದ ಸಚಿವರು ಹೇಳ್ತಾರೆ ಧರ್ಮ ಕೇಳಲ್ಲ ಹತ್ಯೆ ಆಗ್ಲಿಲ್ಲ ಅಂತ ಹೇಳಿ. ಪ್ರಾಣ ಉಳಿಸ್ಕೊಂಡು ಬಂದವರು ಸುಳ್ಳು ಹೇಳ್ತಾರ. ಕಣ್ಣು ಮುಂದೆನೆ ಕುಟುಂಬಸ್ಥರು ಪ್ರಾಣ ಕಳ್ಕೊಂಡಾಗ ಮನೆಯವರು ಸುಳ್ಳು ಹೇಳ್ತಾರ. ಸಚಿವರು ಮತ್ತೊಮ್ಮೆ ಮಗದೊಮ್ಮೆ ಯೋಚನೆ ಮಾಡಲೇಬೇಕಾದ ಸಂದರ್ಭ. ಮತ್ತೊಂದು ಕಡೆ ಮೆಡಿಕಲ್ ವೀಸಾ ಹೊಂದಿದ್ದ ಪಾಕಿಸ್ತಾನ ಪ್ರಜೆಗಳಿಗೂ ಕೂಡ ಇವತ್ತು ಭಾರತವನ್ನ ತೊರೆಯಲಿಕ್ಕೆ ಡೆಡ್ ಲೈನ್. ಭಾರತವನ್ನ ಬಿಟ್ಟು ತೊಲಗುತ್ತಿದ್ದಾರೆ ಪಾಕಿಸ್ತಾನಿಗಳು. ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಿದ್ದಾರೆ. ಲಾಂಗ್ ಟೈಮ್ ವೀಸಾ ಹೊಂದಿರುವವರಿಂದ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದಯಮಾಡಿ ನಮ್ಮ ವೀಸಾವನ್ನ ರಿನಿವಲ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಅಟ್ಟಾರಿ ಗಡಿ ಭಾಗದಿಂದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಾರ್ಕ್ ವೀಸಾ, ನಾರ್ಮಲ್ ವೀಸಾ ಹಾಗೆ ಮೆಡಿಕಲ್ ವೀಸಾ ಎಲ್ಲಾ ಬಗೆಯ 14 ಬಗೆಯ ವೀಸಾಗಳನ್ನ ಹೊಂದಿದ್ರು ಕೂಡ ಪಾಕಿಸ್ತಾನ ಪ್ರಜೆಗಳು ಇವತ್ತು ಸಂಜೆ ವೇಳೆಗೆ ಭಾರತದ ನೆಲವನ್ನ ಬಿಟ್ಟು ವಾಪಸ್ ಪಾಕಿಸ್ತಾನಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ. ರಾಜತಾಂತ್ರಿಕ ನಿರ್ಬಂಧಗಳ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳಿಗೆ ತಕ್ಷಣಕ್ಕೆ ಭಾರತದಿಂದ ಜಾಗ ಖಾಲಿ ಮಾಡುವಂತೆ ನಿರ್ದೇಶನ ನೀಡಲಾಗಿದೆ. ಸತತವಾಗಿ ಕಳೆದ 4-5 ದಿನಗಳಿಂದಲೂ ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಪಾಕಿಸ್ತಾನಿಗಳು. 500ಕ್ಕೂ ಅಧಿಕ ಮಂದಿ ನಿನ್ನೆಯ ಲೆಕ್ಕದ ಪ್ರಕಾರ ಆಲ್ರೆಡಿ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ. ಲಾಂಗ್ ಟರ್ಮ್ ವೀಸಾ, ದೀರ್ಘಾವಧಿಯ ವೀಸಾ ಹೊಂದಿದವರು ತಮ್ಮ ವೀಸಾವನ್ನ ರಿನಿವಲ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದಿಂದ ಮದುವೆಯಾಗಿ ಭಾರತಕ್ಕೆ ಬಂದವರು ತಮ್ಮ ಕುಟುಂಬ ಇಲ್ಲೇ ಇದೆ, ಹೀಗಾಗಿ ನಮಗೆ ಇಲ್ಲೇ ಉಳಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನಮ್ಮದೇ ನೆಲದ ಸಚಿವರು ಹೇಳ್ತಾರೆ ಧರ್ಮ ಕೇಳಲ್ಲ ಹತ್ಯೆ ಆಗ್ಲಿಲ್ಲ ಅಂತ ಹೇಳಿ. ಪ್ರಾಣ ಉಳಿಸ್ಕೊಂಡು ಬಂದವರು ಸುಳ್ಳು ಹೇಳ್ತಾರ. ಕಣ್ಣು ಮುಂದೆನೆ ಕುಟುಂಬಸ್ಥರು ಪ್ರಾಣ ಕಳ್ಕೊಂಡಾಗ ಮನೆಯವರು ಸುಳ್ಳು ಹೇಳ್ತಾರ. ಸಚಿವರು ಮತ್ತೊಮ್ಮೆ ಮಗದೊಮ್ಮೆ ಯೋಚನೆ ಮಾಡಲೇಬೇಕಾದ ಸಂದರ್ಭ. ಮತ್ತೊಂದು ಕಡೆ ಮೆಡಿಕಲ್ ವೀಸಾ ಹೊಂದಿದ್ದ ಪಾಕಿಸ್ತಾನ ಪ್ರಜೆಗಳಿಗೂ ಕೂಡ ಇವತ್ತು ಭಾರತವನ್ನ ತೊರೆಯಲಿಕ್ಕೆ ಡೆಡ್ ಲೈನ್. ಭಾರತವನ್ನ ಬಿಟ್ಟು ತೊಲಗುತ್ತಿದ್ದಾರೆ ಪಾಕಿಸ್ತಾನಿಗಳು. ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಿದ್ದಾರೆ. ಲಾಂಗ್ ಟೈಮ್ ವೀಸಾ ಹೊಂದಿರುವವರಿಂದ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದಯಮಾಡಿ ನಮ್ಮ ವೀಸಾವನ್ನ ರಿನಿವಲ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಅಟ್ಟಾರಿ ಗಡಿ ಭಾಗದಿಂದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಾರ್ಕ್ ವೀಸಾ, ನಾರ್ಮಲ್ ವೀಸಾ ಹಾಗೆ ಮೆಡಿಕಲ್ ವೀಸಾ ಎಲ್ಲಾ ಬಗೆಯ 14 ಬಗೆಯ ವೀಸಾಗಳನ್ನ ಹೊಂದಿದ್ರು ಕೂಡ ಪಾಕಿಸ್ತಾನ ಪ್ರಜೆಗಳು ಇವತ್ತು ಸಂಜೆ ವೇಳೆಗೆ ಭಾರತದ ನೆಲವನ್ನ ಬಿಟ್ಟು ವಾಪಸ್ ಪಾಕಿಸ್ತಾನಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ. ರಾಜತಾಂತ್ರಿಕ ನಿರ್ಬಂಧಗಳ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳಿಗೆ ತಕ್ಷಣಕ್ಕೆ ಭಾರತದಿಂದ ಜಾಗ ಖಾಲಿ ಮಾಡುವಂತೆ ನಿರ್ದೇಶನ ನೀಡಲಾಗಿದೆ. ಸತತವಾಗಿ ಕಳೆದ 4-5 ದಿನಗಳಿಂದಲೂ ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಪಾಕಿಸ್ತಾನಿಗಳು. 500ಕ್ಕೂ ಅಧಿಕ ಮಂದಿ ನಿನ್ನೆಯ ಲೆಕ್ಕದ ಪ್ರಕಾರ ಆಲ್ರೆಡಿ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ. ಲಾಂಗ್ ಟರ್ಮ್ ವೀಸಾ, ದೀರ್ಘಾವಧಿಯ ವೀಸಾ ಹೊಂದಿದವರು ತಮ್ಮ ವೀಸಾವನ್ನ ರಿನಿವಲ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದಿಂದ ಮದುವೆಯಾಗಿ ಭಾರತಕ್ಕೆ ಬಂದವರು ತಮ್ಮ ಕುಟುಂಬ ಇಲ್ಲೇ ಇದೆ, ಹೀಗಾಗಿ ನಮಗೆ ಇಲ್ಲೇ ಉಳಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ.